ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಗಸ್ಟ್ 8ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ. ಹಬ್ಬದ ದಿನ ನಾವು ಮಹಾಲಕ್ಷ್ಮಿಯ ಬಲಭಾಗದಲ್ಲಿ ರಹಸ್ಯವಾಗಿ ಯಾರಿಗೂ ಕಾಣದೆ ಈ ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಡಬೇಕಾಗತ್ತೆ. ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಸ್ಟೋನನ್ನು ಇಟ್ಟು ನೋಡಿ, ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ, ನಿಮ್ಮ ಹಣದ ಸಮಸ್ಯೆ ಅನ್ನೋದು ಪೂರ್ತಿಯಾಗಿ ಬಗೆಹರಿದಿರುತ್ತೆ ಸ್ನೇಹಿತರೆ. ಇದನ್ನು ಒಂದು 5 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಒಳ್ಳೆಯದಾಗುತ್ತೆ. ಇದನ್ನು ಪ್ರತಿ ವರ್ಷ ತರಬೇಕು ಅಂತ ಇಲ್ಲ, ಒಂದು ವರ್ಷ ನೀವು ತೊಗೊಂಬಂದು ಇಟ್ಟು ಅದನ್ನೇ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಕ್ಯಾಶ್ ಬಾಕ್ಸಿಂದ ತೆಗೆದು ನಂತರ ಇದನ್ನು ಪೂಜೆ ಮಾಡಿ ನೀವು ಮತ್ತೆ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ. ಈ ರೀತಿಯಾಗಿ ಮಾಡ್ತಾ ಬನ್ನಿ, ಒಂದು ವರ್ಷದೊಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಅಂದರೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ನಾನು ಹೇಳುವಂಥ ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದ್ರ ಜೊತೆ ಈ ಪೈರೇಟ್ ಸ್ಟೋನನ್ನು ಇಡಬೇಕಾಗತ್ತೆ. ಈ ಪೈರೇಟ್ ಸ್ಟೋನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅದು ಒಂಥರ ಪಳಪಳ ಅಂತ ಹೊಳಿತಾ ಇರುತ್ತೆ. ಹಾಗೆಯೇ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಸ್ಮೆಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂಥರ ಸ್ಮೆಲ್ಲು ತುಂಬಾ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಇದನ್ನು ಬ್ರೇಸ್ಲೆಟ್ ರೀತಿಯಲ್ಲೂ ಯೂಸ್ ಮಾಡ್ಬೋದು. ಹಾಗೆಯೇ ನಾವು ರಿಂಗಲ್ಲೂ ಕೂಡ ಹಾಕಿಸ್ಕೊಂಡು ಅದನ್ನು ಯೂಸ್ ಮಾಡ್ಬೋದು. ತುಂಬ ಕಡಿಮೆ ರೇಟು ಇದೆ ಸ್ನೇಹಿತರೆ. ಇದು ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. ಪೈರೇಟ್ ಸ್ಟೋನ್ ಅಂತ ಹಾಕಿದ್ರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಒಂದು 600ಇಂದ ಹಿಡಿದು 800 ತನಕ ಆಗುತ್ತಷ್ಟೇ ಈ ಸ್ಟೋನು. ಒಂದು ಸಾರಿ ನೀವು ಈ ಸ್ಟೋನನ್ನು ತರಿಸ್ಕೊಂಡು ನಿಮ್ಮ ಮನೆಯಲ್ಲಿ ಇಟ್ಟು ನೋಡಿ, ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ವ್ಯಾಪಾರ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮಾಡೋರ್ಗಂತೂ ಇದು ಲಕ್ಕಿ ಸ್ಟೋನ್ ಅಂತಲೇ ಹೇಳ್ಬೋದು. ಹಣವನ್ನು ಚುಂಬಕದ ರೀತಿಯಾಗಿ ಎಳೆದು ತರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಪೂಜೆ ಮಾಡಿ ನಂತರ ನೀವು ಎಲ್ಲಿ ಬಿಸ್ನೆಸ್ ಮಾಡ್ತೀರಾ ನೋಡಿ, ಅಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ನಿಮಗೆ ನಿಮಗೆ ವ್ಯಾಪಾರ ಆಗುತ್ತೆ ಅಂತ ನಿಮಗೆ ಶಾಕ್ ಆಗ್ತೀರ. ನೀವೇ ಆಶ್ಚರ್ಯ ಪಡ್ತೀರ, ಇಷ್ಟು ಚೆನ್ನಾಗಿ ನಾನು ಇಷ್ಟು ದಿನ ಈ ಸ್ಟೋನೇ ಗೊತ್ತಾಗಲಿಲ್ವಲ್ಲ ನನಗೆ, ಈ ಸ್ಟೋನ್ ಯಾವಾಗಲೂ ತೊಗೊಂಬಂದಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತಲ್ಲ, ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗ್ತಿತ್ತಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಹಾಗಾಗಿ ಈ ಸ್ಟೋನನ್ನು ಈ ವರ್ಷ, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಸ್ಟೋನನ್ನು ತರಿಸ್ಕೊಂಡು ನೀವು ಪೂಜೆ ಮಾಡಿ ಇಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ. ಮನೆಯಲ್ಲೂ ಅಷ್ಟೇ, ಇದು ತುಂಬ ರೇಟು ಇಲ್ಲ, ತುಂಬ ಕಡಿಮೆ ರೇಟು ಇದೆ. ಹಾಗಾಗಿ ಈ ಸಾರಿ ಈ ಒಂದು ವಸ್ತುವನ್ನು ತರಿಸ್ಕೊಂಡು ಇಟ್ಕೊಂಡು ನೋಡಿ, ನಿಮ್ಮ ಮನೆಯಲ್ಲಿ ಹಣದ ಆಕರ್ಷಣೆ ಆಗುತ್ತೆ. ನಿಮಗೆ ಎಷ್ಟೇ ಸಾಲಗಳಿರಲಿ, ಏನೇ ಹಣದ ಸಮಸ್ಯೆಗಳಿರಲಿ, ಎಲ್ಲವೂ ಒಂದು ವರ್ಷದೊಳಗಡೆ ಇದು ಮುಕ್ತಾಯ ಆಗುತ್ತೆ. ಹಾಗಾಗಿ ಈ ವರ್ಷ ಇದನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಇದ್ರ ಜೊತೆ ಇನ್ನು ಯಾವೆಲ್ಲ ವಸ್ತುಗಳನ್ನು ನಾವು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ದಿನ ಕೆಂಪು ಬಟ್ಟೆ ತೊಗೊಬೇಕಾಗುತ್ತೆ. ಹೊಸ ಬಟ್ಟೆನೇ ತೊಗೊಂಬಂದು ಇಟ್ಕೊಳ್ಳಿ. ಯಾಕೆಂತಂದರೆ ವರಮಹಾಲಕ್ಷ್ಮಿ ಹಬ್ಬ ನಮಗೆ 8ನೇ ತಾರೀಕು ಇರುತ್ತೆ. ನೀವು 7ನೇ ತಾರೀಕಿಗೆ ಪೂರ್ತಿಯಾಗಿ ಇದನ್ನು ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ. ಈ ಗಂಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗಲೂ ನಾವು ವರಮಹಾಲಕ್ಷ್ಮಿ ಹಬ್ಬ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದು. ಅದಕ್ಕೋಸ್ಕರ ಈ ವರ್ಷ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಪೂಜೆ ಮಾಡೋ ಸಮಯದಲ್ಲಿ ನಿಮಗೆ ಈಸಿ ಆಗುತ್ತೆ. ಆ ಟೈಮಲ್ಲಿ ಮತ್ತೆ ಪೂಜೆ ಮಾಡಬೇಕು, ಗಡಿಬಿಡಿ ಆಗುತ್ತೆ. ಅದಕ್ಕೋಸ್ಕರ ಮೊದಲೇ ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ. ಹಾಗಾಗಿ ಯಾವೆಲ್ಲ ವಸ್ತುಗಳು ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಈ ಸ್ಟೋನನ್ನು ಈ ವರ್ಷ ಮಿಸ್ ಮಾಡಲೇಬೇಡಿ. ಈ ಸ್ಟೋನ್ ಯಾವ ದೇಶಗಳಲ್ಲಿ ಸಿಗುತ್ತೆ ಅನ್ನೋದಾದರೆ, ಸ್ಪೇನಲ್ಲಿ ಸಿಗುತ್ತೆ, ಇಟಾಲಿಯಲ್ಲಿ ಸಿಗುತ್ತೆ, ಪೇರು ಅಲ್ಲಿ ಸಿಗುತ್ತೆ, ಅಮೇರಿಕಾ ಮುಂತಾದ ದೇಶಗಳಲ್ಲಿ ಇದು ಸಿಗುವಂಥದ್ದು. ಹಾಗೆಯೇ ಇದನ್ನು ಆರ್ಥಿಕ ಧನಾಕರ್ಷಣೆ, ಈ ಕಲ್ಲು ಹಣದ ಇಳಿಯುವ ಶಕ್ತಿ ಉಳ್ಳವದಾಗಿದೆ ಅಂತಲೂ ಹೇಳ್ಬೋದು. ಇನ್ನು ರಕ್ಷಣೆಗೋಸ್ಕರ ಅಂದರೆ ದೋಷ, ದೃಷ್ಟಿ ದೋಷ ಆಗ್ಬೋದು, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಯನ್ನು ಕೂಡ ಕೊಡುತ್ತೆ. ಇನ್ನು ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ನೀವು ಧೈರ್ಯ, ನೇತೃತ್ವ ಗುಣ ಮತ್ತು ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಾಗುತ್ತೆ. ಇನ್ನು ಸೃಜನಶೀಲತೆ ಅಂದರೆ ಕಲಾವಿದರಾಗ್ಬೋದು, ಲೇಖಕರಾಗ್ಬೋದು, ಉದ್ಯಮಿದಾರರಾಗ್ಬೋದು, ಇದನ್ನು ಪ್ರೇರಣೆಯ ಕಲ್ಲು ಅಂತ ಕೂಡ ಹೇಳ್ಬೋದು. ಇದನ್ನು ನೀವು ಈಗ ಹೊರಗಡೆ ಹೋಗ್ತೀರಿ ಅನ್ನೋದಾದರೆ ನೀವು ಇದನ್ನು ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದು. ಇದನ್ನು ನಿಮ್ಮ ಕೈಯಲ್ಲಿ ಹಿಡಿದ್ರೆ ಗೊತ್ತಾಗುತ್ತೆ, ತುಂಬ ಕೋಲ್ಡಾಗಿರುತ್ತೆ, ತಣ್ಣಗಿರುತ್ತೆ ಸ್ನೇಹಿತರೆ. ಇದನ್ನು ಮೆಡಿಟೇಷನ್ ಮಾಡೋ ಟೈಮಲ್ಲಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಅದರ ಅನುಭವನೇ ಬೇರೆ ಇರುತ್ತೆ. ಯಾರಾದರೂ ಮೆಡಿಟೇಷನ್ ಮಾಡೋರಿದ್ದರೆ ಈ ಸ್ಟೋನನ್ನು ತರಿಸ್ಕೊಂಡು ಎರಡೂ ಕೈಯಲ್ಲಿ ನೀವು ಈ ಸ್ಟೋನನ್ನು ಇಟ್ಕೊಂಡು ಮೆಡಿಟೇಷನ್ ಮಾಡಿ, ಇಷ್ಟು ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ.
ನನಗಂತೂ ಈ ಸ್ಟೋನ್ ತೊಗೊಂಡ್ಮೇಲೆ ನಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಯಿತು ಸ್ನೇಹಿತರೆ. ಅದಕ್ಕೋಸ್ಕರ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು 5 ವರ್ಷದ ಹಿಂದೆ ನನಗೊಬ್ಬರು ಗುರುಗಳು ತಿಳಿಸ್ಕೊಟ್ಟಿದ್ರು. ಹಾಗಾಗಿ ನಾನು ಈ ಸ್ಟೋನನ್ನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡಿ ನಂತರ ನಾನು ಕ್ಯಾಶ್ ಬಾಕ್ಸಲ್ಲಿ ಇಡ್ತಾ ಬಂದಿದ್ದೀನಿ. ಈ ವರ್ಷ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಕೂಡ ನಾನು ಹೇಳಿದ ರೀತಿಯಾಗಿ ಈ ಸ್ಟೋನನ್ನು ನೀವು ಈ ವಸ್ತುಗಳ ಜೊತೆ ಕಟ್ಟಿಟ್ಟು ನೋಡಿ. ನಿಮ್ಮ ಬದಲಾವಣೆ, ನಿಮ್ಮ ಮನೆಯಲ್ಲಿ ಆಗುವಂಥ ಬದಲಾವಣೆ, ಅದರಲ್ಲೂ ಹಣದ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ. ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಹೊಸ್ದಾಗಿರುವಂಥ ಕೆಂಪು ಬಟ್ಟೆ ಬೇಕಾಗುತ್ತೆ. ಕಾಟನ್ ಆದರೂ ಪರವಾಗಿಲ್ಲ, ಪಾಲಿಸ್ಟರ್ ಆದರೂ ಪರವಾಗಿಲ್ಲ, ಹೊಸ ಬಟ್ಟೆ ಬೇಕಷ್ಟೆ. ತಗೊಂಡು ಇದಕ್ಕೆ ಒಂದು ಸಣ್ಣ ಬಟ್ಟೆ ತೊಗೊಂಡ್ರೆ ಸಾಕು ಸ್ನೇಹಿತರೆ. ಇದಕ್ಕೆ ಮೊದಲೇ ತಿಳಿಸಿದ ಹಾಗೆ ಒಂದು ಪೈರೇಟ್ ಸ್ಟೋನನ್ನು ಇಲ್ಲಿಟ್ಟಿದ್ದೀನಿ. ಅದ್ರ ಜೊತೆ ನಾನು ಕಮಲದ ಬೀಜ, ಇದು 6 ಬೀಜ, 6 ಅಂತಂದರೆ ಶುಕ್ರನ ಸಂಖ್ಯೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲವನ್ನು 6 ತೊಗೊಂಡಿದ್ದೀನಿ. ಅಂದರೆ ಕಮಲದ ಬೀಜ 6 ತೊಗೊಂಡಿದ್ದೀನಿ. ಅಂದರೆ 6 ಕಮಲದ ಬೀಜ, ಹಾಗೆಯೇ 6 ಕವಡೆಗಳು. ಆದಷ್ಟು ನೀವು ಯೆಲ್ಲೋ ಕಲರ್ ಇರುವಂಥ ಚಿಕ್ಕ ಚಿಕ್ಕ ಕವಡೆ ಆದರೂ ಪರವಾಗಿಲ್ಲ, ಯೆಲ್ಲೋ ಕಲರ್ ಇರುವಂಥ ಕವಡೆಗಳನ್ನು ತೊಗೊಬೇಕಾಗತ್ತೆ. 6 ಗೋಮತಿ ಚಕ್ರಗಳನ್ನು ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ನಾನಿಲ್ಲಿ ಲಾವಂಚದ ಬೇರನ್ನು ತೊಗೊಂಡಿದ್ದೀನಿ. ಇನ್ನು ಒಂದು ಸ್ಟಾರ್ ಫ್ಲವರನ್ನು ತೊಗೊಂಡಿದ್ದೀನಿ. ಸ್ಟಾರ್ ಅಂದ ತಕ್ಷಣ ಲಕ್ ಅಂತಂದರೆ, ಈಗ ಸ್ಟಾರ್ ಬರಬೇಕು, ನಮಗೆ ಲಕ್ ಬರಬೇಕು ಅಂತಿರಲ್ಲ, ಅದಕ್ಕೋಸ್ಕರ ಒಂದು ಸ್ಟಾರ್ ಫ್ಲವರ್, ಎಲ್ಲರ ಅಡುಗೆ ಮನೆಯಲ್ಲಂತೂ ಈ ಸ್ಟಾರ್ ಫ್ಲವರ್ ಇದ್ದೇ ಇರುತ್ತೆ. ಹಾಗಾಗಿ ಚೆನ್ನಾಗಿರುವಂಥದ್ದು, ಅದು ಎಲ್ಲೂ ಕಟ್ಟಾಗಿರ್ಬೋದು, ಅದ್ರ ಬೀಜ ಉದುರಿರಬಾರ್ದು, ಆ ಥರದ್ದು ಒಂದು ಸ್ಟಾರ್ ಫ್ಲವರನ್ನು ತೊಗೊಬೇಕಾಗತ್ತೆ. ಈ 6 ವಸ್ತುಗಳನ್ನು ಸೇರಿಸಿ ನೀವು ಕೆಂಪು ಬಟ್ಟೆಯಲ್ಲೇ ಕಟ್ಟಬೇಕು. ಕೆಂಪು ದಾರದಲ್ಲಾದರೂ ಕಟ್ಬೋದು, ಅಥವಾ ಆ ಬಟ್ಟೆಯಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಕೂಡ ಕಟ್ಟಬೋದು. ಕೆಂಪು ದಾರ ಅಥವಾ ಕೆಂಪು ಬಟ್ಟೆಯಲ್ಲೇ ಕಟ್ ಮಾಡಿರುವಂಥ ದಾರದಲ್ಲಿ ನೀವು ಕಟ್ಟಬೇಕಾಗತ್ತೆ. ಇದನ್ನು ನೀವು ರಾತ್ರಿನೂ ರೆಡಿ ಮಾಡಿಟ್ಕೊಬೋದು, ಅಥವಾ ರಾತ್ರಿ ರೆಡಿ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಬೌಲಲ್ಲಿ ಎಲ್ಲವನ್ನು ಇಟ್ಟಿರಿ, ಬೆಳಗ್ಗೆ ಪೂಜೆ ಮಾಡೋ ಟೈಮಲ್ಲೂ ಕೂಡ ರೆಡಿ ಮಾಡ್ಬೋದು. ಆದಷ್ಟು ನೀವು ರಾತ್ರಿ ಈ ಗಂಟನ್ನು ರೆಡಿ ಮಾಡಿಟ್ಕೊಂಡು ಬೆಳಗ್ಗೆ ಪೂಜೆ ಮಾಡ್ತೀರಲ್ಲ, ಅಂದರೆ ಎಲ್ಲಿ ವರಮಹಾಲಕ್ಷ್ಮಿಯನ್ನು ಕೂರಿಸಿರ್ತೀರ ನೋಡಿ, ವರಮಹಾಲಕ್ಷ್ಮಿ ಅಮ್ಮನ ಬಲಭಾಗದಲ್ಲಿ ಇಡಬೇಕಾಗತ್ತೆ. ಅಂದರೆ ರಹಸ್ಯವಾಗಿ ಇಡಬೇಕು. ಈ ಏನು ಗಂಟು ಕಟ್ಟಿರ್ತೀರಲ್ಲ, ಈ ಗಂಟು ಯಾರಿಗೂ ಕಾಣಬಾರ್ದು, ಆ ರೀತಿಯಾಗಿ ನೀವು ಈ ಗಂಟನ್ನು ಇಡಬೇಕಾಗತ್ತೆ. ಈ ವಾರ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕಾಗಲಿಲ್ಲ, ಪೀರಿಯಡ್ಸ್ ಆಗಿತ್ತು ಅಥವಾ ಎಲ್ಲೋ ಹೋಗಿದ್ದೆ, ಮುಂದಿನ ವಾರ ಮಾಡ್ತೀನಿ, ಆ ಟೈಮಲ್ಲಿ ಇಡ್ಬೋದಂದರೆ ಖಂಡಿತ ನೀವು ಲಕ್ಷ್ಮಿ ಹಬ್ಬ ಯಾವತ್ತು ಮಾಡ್ತೀರಾ ನೋಡಿ, ಅದೇ ದಿನದಲ್ಲೂ ಕೂಡ ಇಡಬಹುದು. ಅಕಸ್ಮಾತ್ ಹಬ್ಬನೇ ಮಾಡಲ್ಲ ನಾವು ಅನ್ನೋರು, ನೀವು ದೇವ್ರ ಮನೇಲಿ ಮಹಾಲಕ್ಷ್ಮಿ ಫೋಟೋ ಇರುತ್ತಲ್ಲ, ಫೋಟೋ ಮುಂದೆ ಇಡಬೇಕಾಗತ್ತೆ. ನೀವು ಫೋಟೋ ಮುಂದೆನೂ ಅಷ್ಟೇ ಯಾರಿಗೂ ಕಾಣ್ದಾಗೆ ರಹಸ್ಯವಾಗಿ ನೀವೇ ಇಟ್ಟು, ಅಂದರೆ ಬೇರೆಯವ್ರ ಕಣ್ಣಿಗೆ ಯಾರಿಗೂ ಕಾಣಬಾರ್ದು ಸ್ನೇಹಿತರೆ. ಯಾರಾದರೂ ಬಂದು ಏನಿದು ಕೆಂಪು ಗಂಟು ಏನು ಇಟ್ಟಿದ್ರೆ ಅದರೊಳಗಡೆ, ಆ ಥರ ಎಲ್ಲ ಕೇಳೋ ಹಾಗಿಲ್ಲ. ಅದಕ್ಕೋಸ್ಕರ ನೀವು ಈ ಗಂಟನ್ನು ರಹಸ್ಯವಾಗಿ ಇಡಿ ಅಂತ ಹೇಳೋದು ಅದಕ್ಕೋಸ್ಕರನೇ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಅಮ್ಮನಿಗೆ ಸೀರೆಯನ್ನು ಉಡಿಸಿರ್ತೀರ, ಅಥವಾ ನೀವು ಅಲ್ಲೇನಾದರೂ ಹಣ್ಣೆಲ್ಲ ಇಟ್ಟಿರ್ತೀರ, ಅಮ್ಮನ ಬಲಭಾಗದಲ್ಲೇ ಇಡಬೇಕಾಗತ್ತೆ. ಹಾಗಾಗಿ ಅಮ್ಮನ ಬಲಭಾಗದಲ್ಲಿ ಇಟ್ಟು ನೀವು, ಅಮ್ಮ ನನಗೆ ಹಣದ ಸಮಸ್ಯೆಯನ್ನು ಬಗೆಹರಿಸಮ್ಮ, ನಮ್ಮ ಮನೆಗೆ ಹಣ ಚುಂಬಕದ ರೀತಿಯಲ್ಲಿ ಎಳೆದು ತರಲಿ, ಧನಾಕರ್ಷಣೆ ಅನ್ನೋದು ಹೆಚ್ಚಾಗಲಿ, ನಮ್ಮ ಇರುವಂಥ ಹಣದ ಸಮಸ್ಯೆಗಳೆಲ್ಲ ಬಗೆಹರಿಲಿ. ಈ ವರ್ಷ ನಾನು ಈ ಸ್ಟೋನನ್ನು ತೊಗೊಂಬಂದಿದ್ದೀನಿ. ಮುಂದಿನ ವರ್ಷಷ್ಟರಲ್ಲಿ ನಮ್ಮ ಮನೆಯಲ್ಲಿ ಎಷ್ಟು ಬದಲಾವಣೆ ಆಗಿರಬೇಕು, ನಮ್ಮ ಮನೆಯಲ್ಲಿ ಎಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿರಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ. ಬೇಡಿಕೊಂಡು ಈ ಗಂಟನ್ನು ಕಟ್ಟಿರ್ತಾರಲ್ಲ, ಇದನ್ನು ನೀವು ಶುಕ್ರವಾರದ ದಿನ ಬೆಳಗ್ಗೆ ಪೂಜೆ ಮಾಡೋದು ಮೊದಲು ನೀವು ಎಲ್ಲ ಜೋಡಿಸ್ತೀರಲ್ಲ, ಆ ಜೋಡಿಸೋ ಟೈಮಲ್ಲಿ ಇದನ್ನು ನೀವು ಅಮ್ಮನ ಬಲಭಾಗದಲ್ಲಿ ಇಡಬೇಕಾಗತ್ತೆ. ಇನ್ನು ವಿಸರ್ಜನೆ ಮಾಡೋ ತನಕ ಇದು ಸ್ಟೋನು, ಈ ಗಂಟೆ ಏನಿರುತ್ತಲ್ಲ ಆ ಗಂಟೆ ಅಲ್ಲೇ ಇರಬೇಕು. ವರಮಹಾಲಕ್ಷ್ಮಿ ಹಬ್ಬವನ್ನು ಕೂರಿಸಿ, ಅಮ್ಮನನ್ನು ಕೂರಿಸಿ ಪೂಜೆ ಮಾಡೋದು ಎಷ್ಟು ಇಂಪಾರ್ಟೆಂಟೋ, ವಿಸರ್ಜನೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಸ್ನೇಹಿತರೆ. ಅದಕ್ಕೋಸ್ಕರ ವಿಸರ್ಜನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ನೀವು ವಿಸರ್ಜನೆ ಮಾಡುವ ಸಮಯದಲ್ಲಿ, ಈಗ ಮಹಾಲಕ್ಷ್ಮಿಯ ಅಂದರೆ ಕಳಸವನ್ನೆಲ್ಲ ತೆಗೆದು ವಿಸರ್ಜನೆ ಮಾಡ್ತಿರಲ್ಲ, ಆ ಟೈಮಲ್ಲಿ ಇದನ್ನು ತೊಗೊಂಡೋಗಿ ನೀವು ಹಣ ಇಡುವಂಥ ಜಾಗದಲ್ಲಿ ಇಡೋದಾಗಲಿ, ಅಥವಾ ಕ್ಯಾಶ್ ಇಡುವಂಥ ಜಾಗದಲ್ಲಿ ಇಡಬೇಕಾಗತ್ತೆ. ಅಕಸ್ಮಾತ್ ನೀವು 2 ಸ್ಟೋನ್ ತರಿಸ್ಕೊಂಡಿದ್ದೆ, 3 ಸ್ಟೋನ್ ತರಿಸ್ಕೊಂಡಿದ್ದೆ ಅಂದರೆ ನಿಮ್ಗೆ ಎಷ್ಟು ಸ್ಟೋನ್ ಬೇಕಾದ್ರೂ ತರಿಸ್ಕೊಬೋದು. ಇನ್ನು ನೀವು ಅಂಗಡಿಲಿ ವ್ಯಾಪಾರ ಮಾಡ್ತೀರಾ ಅನ್ನೋದಾದರೆ ನಿಮ್ಮ ಜೋಬಲ್ಲೂ ಕೂಡ ಈ ಸ್ಟೋನನ್ನು ಇಟ್ಕೊಬೋದು, ಅಥವಾ ರಿಂಗ್ ಮಾಡಿಸ್ಕೊಂಡು ಹಾಕ್ಕೊಬೋದು, ಅಥವಾ ಪೆಂಡೆಂಟ್ ಮಾಡ್ಕೊಂಡು ಹಾಕ್ಕೊಬೋದು.
ಪೆಂಡೆಂಟ್ ಮಾಡಿಸಿ ಹಾಕ್ಕೊಂಡ್ರೆ ನಿಮಗೆ ದೃಷ್ಟಿ ಅನ್ನೋದು ಆಗಲ್ಲ. ಇನ್ನು ಕೈಯಲ್ಲೂ ಕೂಡ ನೀವು ರಿಂಗ್ ರೀತಿಯಾಗಿ ಕೂಡ ಮಾಡಿ ಹಾಕ್ಕೊಬೋದು. ಈ ರೀತಿಯಾಗಿ ಈ ಸ್ಟೋನನ್ನು ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲೂ ಕೂಡ ಇಡ್ಬೋದು. ಇನ್ನು ಮನೆಯಲ್ಲಿ ಕ್ಯಾಶ್ ಬಾಕ್ಸಲ್ಲೂ ಕೂಡ ಇಡ್ಬೋದು. ಯಾವುದೇ ಕಾರಣಕ್ಕೂ ನೀವು ನೀರಿನಲ್ಲಿ ಈ ಸ್ಟೋನನ್ನು ತೊಳೆಯೋಕ್ಕೆ ಹೋಗಬೇಡಿ. ಇನ್ನು ಈ ರೀತಿಯಾಗಿ ಇಟ್ಟು ನೋಡಿ, ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬಷ್ಟೇ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ವರ್ಷ ನಾನು ಒಂದು 5 ವರ್ಷದಿಂದ ಈ ರೀತಿಯಾಗಿ ಮಾಡ್ತಾ ಬಂದಿದ್ದೀನಿ. ಈ ವರ್ಷ ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನು 8ನೇ ತಾರೀಕು ಇರೋದ್ರಿಂದ ನೀವು ಆದಷ್ಟು ಆನ್ಲೈನಲ್ಲಿ ಬೇಗನೆ ತರಿಸಿಟ್ಕೊಳ್ಳಿ. ನಿಮಗೆ ಆ ಸ್ಮೆಲ್ ನೋಡಿದ್ರೇ ಗೊತ್ತಾಗುತ್ತೆ. ಇದರಲ್ಲೂ ಡೂಪ್ಲಿಕೇಟ್ ಎಲ್ಲ ಬರ್ತಾ ಇದೆ. ಆದ್ರೂ ಮತ್ತು ನಮಗೆ ಅದನ್ನು ಯಾವ ರೀತಿಯಾಗಿ ಪರೀಕ್ಷೆ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನೀವು ಅದನ್ನು ಸ್ಮೆಲ್ ಮಾಡಿದ್ರೆ ಗೊತ್ತಾಗುತ್ತೆ. ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ನೀವು ಒಂದು ಮನೆಗೆ ತಂದ ತಕ್ಷಣ ಮನೆಯೆಲ್ಲ ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆ ಸ್ಟೋನ್ ಇಟ್ಟರೆ ಸಾಕು, ಬೇರೆಯವ್ರಿಗೂ ಗೊತ್ತಾಗ್ತಾ ಇರುತ್ತೆ, ಹೌದು ನಿಮ್ಮ ಮನೆಯಲ್ಲೇನೋ ಒಂದು ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಅಂತಲೇ ಹೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಆ ಸ್ಮೆಲ್ಲು. ಹಾಗಾಗಿ ಎಲ್ಲರೂ ಈ ಸ್ಟೋನನ್ನು ಮಾತ್ರ ಮಿಸ್ ಮಾಡಬೇಡಿ ಈ ಸಾರಿ. ಅದರಲ್ಲೂ ಇದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥ ವಸ್ತುಗಳು. ಏಕೆಂದರೆ ಕವಡೆ ಆಗ್ಬೋದು, ಗೋಮತಿ ಚಕ್ರ ಆಗ್ಬೋದು, ಅದರಲ್ಲೂ ನಮಗೆ ಈ ಲಾವಂಚದ ಬೇರು ಆಗ್ಬೋದು. ಇದನ್ನು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಲಾವಂಚದ ಬೇರನ್ನು ಒಂದು ತಾಮ್ರದ ತಂಬಿಗೆಯಲ್ಲಿ ಹಾಕಿ ರಾತ್ರಿ ಆ ನೀರಲ್ಲಿ ಹಾಕಿಟ್ಟು ಬೆಳಗ್ಗೆ ಆ ನೀರನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸ್ಟಾರ್ ಫ್ಲವರು ಅಷ್ಟೇ ಎಲ್ಲರ ಅಡುಗೆ ಮನೆಯಲ್ಲಂತೂ ಇದ್ದೇ ಇರುತ್ತೆ. ಹಾಗಾಗಿ ಇಷ್ಟು ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಮ್ಮನ ಬಲಭಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡಿ, ನಂತರ ವಿಸರ್ಜನೆ ನಂತರ ನೀವು ಅದನ್ನು ತೊಗೊಂಡೋಗಿ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ. ಈ ರೀತಿಯಾಗಿ ಮಾಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಮುಂದಿನ ವರ್ಷಷ್ಟರಲ್ಲೇ ತುಂಬ ತಿಂಗಳು ತುಂಬ ವರ್ಷಗಳು ಕಾಯಬೇಕು ಅಂತಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ನೀವು ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲೇ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಪೈರೇಟ್ ಸ್ಟೋನನ್ನು ಇಟ್ಕೊಂಡಲ್ಲಿ ಕೈಯಲ್ಲಿ ತುಂಬಾ ಕೋಲ್ಡ್ ಅಂದರೆ ಫ್ರಿಜ್ಜಲ್ಲಿ ಇಟ್ಟಂಗೆ ಆ ರೀತಿಯಾಗಿ ಥಂಡಿಯಾಗಿ ಅಂದರೆ ತಣ್ಣಗಿರುತ್ತೆ, ಕೋಲ್ಡ್ ಆಗಿರುತ್ತೆ. ನಿಮ್ಗೆ ಆವಾಗಲೇ ಗೊತ್ತಾಗುತ್ತೆ ಇದು ಒರಿಜಿನಲ್ಲ ಅಥವಾ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಲ್ಲ, ಸ್ಮೆಲ್ ಬರುತ್ತೆ, ಹಾಗೆಯೇ ತುಂಬ ಕೋಲ್ಡ್ ಆಗಿರುತ್ತೆ, ಹಾಗೆಯೇ ನೋಡೋದಕ್ಕೂ ತುಂಬ ಆಕರ್ಷಕವಾಗಿರುತ್ತೆ ಅಂತಹ ಸ್ಟೋನ್ ಇದು. ಹಾಗಾಗಿ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆನ್ಲೈನಲ್ಲಿ ತರಿಸ್ಕೊಂಡು ಇದನ್ನೆಲ್ಲ ಅಬ್ಸರ್ವ್ ಮಾಡಿ, ಆಗ ಇದು ಒರಿಜಿನಲ್ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.